ಜಿಪೇ ಇದ್ದ ಪ್ರತಿಯೊಬ್ಬರಿಗೂ ಬಂಪರ್ ಲಾಟ್ರಿ ಅಂತ ಹೇಳಿದ್ರೆ ತಪ್ಪೇನಾಗೋದಿಲ್ಲ. ಇನ್ಸ್ಟೆಂಟಾಗೆ 10 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಈ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಕ್ವಿಕ್ಕಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದಾದರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದಾದರೆ ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಜಿಪೇ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ಎಲ್ಲಿ ಸಾಲ ಕೊಡ್ತಾರೆ ಗುರು ಅಂತ ಕೇಳ್ಬೋದು. ಇಲ್ಲಿ ಹೊಸದಾಗಿ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣ್ತಿದೆ, ಮನಿ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣ್ತಿದೆ. ಇದರಲ್ಲಿ ನಿಮಗೆ ಚೆಕ್ ಕ್ರೆಡಿಟ್ ಸ್ಕೋರ್ ಸಮೇತ ಆರಾಮಾಗಿ ನೀವು ಫ್ರೀಯಾಗಿ ಚೆಕ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಪರ್ಸನಲ್ ಲೋನ್ ಆಗಿ ನಿಮಗೆ 10 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಮೇಲೆ ಎಕ್ಸ್ಪ್ಲೋರ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಲೋನ್ ಅಪ್ ಟು 10 ಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ಬರ್ತಿದೆ, ನೋಡ್ಕೋಬಹುದು. ಇಂಟ್ರೆಸ್ಟ್ ರೇಟ್ ಎಲ್ಲ ನಿಮ್ಗೆ ಸ್ಟಾರ್ಟ್ ಆಗೋದು 9.99% ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. 100% ಡಿಜಿಟಲ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಇನ್ಸ್ಟೆಂಟ್ ಆಗಿ ಆಫರ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೇಫ್ ಅಂಡ್ ಸೆಕ್ಯೂರ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಜಸ್ಟ್ ಏನು ಮಾಡಬೇಕು ಅಂತಂದ್ರೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಅನ್ನೋದಾದ್ರೆ ತುಂಬಿದ್ದೀರಾ ಅನ್ನೋದಾದ್ರೆ ಇನ್ಸ್ಟೆಂಟ್ ಆಗಿ ಈ ಅಪ್ಲಿಕೇಶನ್ ಅಲ್ಲಿ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ಯಾರು ಬೇಕಾದ್ರೂ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದಾದ್ರೆ ಪಡ್ಕೋಬಹುದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನೋದಾದ್ರೆ ಎಂಟರ್ ಅನ್ನೋದಾದ್ರೆ ಅದೇ ಮಾಡ್ಕೊಂಡಿರುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ರಿಜಿಸ್ಟರ್ ಅನ್ನೋದಾದ್ರೆ ಆಗಿರ್ತೀರಾ. ಇಲ್ಲಿ ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮ್ ಅನ್ನೋದಾದ್ರೆ ನೀಟಾಗಿ ಕೊಡಬೇಕಾಗುತ್ತೆ. ಪಾನ್ ಕಾರ್ಡಲ್ಲಿ ಏನು ಹೆಸರು ಇರುತ್ತೋ ಅದನ್ನೇ ಕೊಡಬೇಕಾಗುತ್ತೆ. ಕೊಟ್ಬಿಟ್ಟು ಇಲ್ಲಿ ಚೆಕ್ ನೌ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಇನ್ಸ್ಟೆಂಟ್ ಆಗಿ ಈ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಲೋನ್ ಕೊಡ್ತಾರೆ ಅನ್ನೋದಾದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇನ್ಸ್ಟೆಂಟ್ ಆಗಿ ಅದ್ರ ಮುಖಾಂತರ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಅಕಸ್ಮಾತ್ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಫ್ರೆಂಡ್ಸ್ ನೀವು ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದಿದ್ದೀರಾ ಅನ್ನೋದಾದ್ರೆ ಬಿಸ್ನೆಸ್ ಅಂತ ಇರ್ತೈತಲ್ವಾ, ಇಲ್ಲಿ ಎಕ್ಸ್ಪ್ಲೋರ್ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣುತ್ತೆ. ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಫಿನಾನ್ಸ್ ಅಂತ ಒಂದು ಸೆಕ್ಷನ್ ಅನ್ನೋದಾದ್ರೆ ಇರುತ್ತೆ. ಇಲ್ಲಿ ಪ್ರಿಫರ್ ಲೋನು, ಮನಿ ವ್ಯೂ, ಕ್ಯಾಶ್ ಮತ್ತೆ ಫೈಬು ಮತ್ತೆ ಪೇಮಿ ಅಂತ ಹೇಳ್ಬಿಟ್ಟು ನಿಮಗೆ ತುಂಬಾ ತರದ ಆಪ್ಷನ್ಸ್ ಅನ್ನೋದಾದ್ರೆ ಕಾಣುತ್ತೆ. ಇಲ್ಲಿ ಗೆಟ್ ಕ್ರೆಡಿಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದು ಬಂದ್ಬಿಟ್ಟು ಗೂಗಲ್ ಪೇ ಅಲ್ಲೇ ಇರುತ್ತೆ. ಇಲ್ಲಿ ನೋಡ್ಕೋಬಹುದು ನಿಮಗೆ ಇನ್ಸ್ಟೆಂಟ್ ಆಗಿ 5,000ದಿಂದ ನಿಮಗೆ 5 ಲಕ್ಷ ರೂಪಾಯಿವರೆಗೂ ಲೋನ್ ಅನ್ನೋದಾದ್ರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ಡೈರೆಕ್ಟ್ ಆಗಿ ಏನಾದರೂ ಸಾಲಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದಾದ್ರೆ ಕೊಡೋದಿಲ್ಲ. ನೀವು ಗೂಗಲ್ ಪೇ ಮುಖಾಂತರ ಹೋಗ್ತಿದ್ದೀರಾ ಅನ್ನೋದಾದ್ರೆ, ಜಿಪೇ ಮುಖಾಂತರ ಹೋಗ್ತಿದ್ದೀರಾ ಅನ್ನೋದಾದ್ರೆ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ಇಲ್ಲೇ ಡೈರೆಕ್ಟ್ ಆಗಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೋಬಹುದು. ಇಲ್ಲೆಲ್ಲೂ ನಿಮಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್ ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂತಿದ್ದೀರಾ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ರಿಜಿಸ್ಟರ್ ಆದ್ರೆ ಸಾಕು, ಇನ್ಸ್ಟೆಂಟ್ ಆಗಿ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಕೆಳಗಡೆ ಬೆಸ್ಟ್ ಲೋನ್ ಆಪ್ ಲಿಂಕ್ 2 ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ರಿಜಿಸ್ಟರ್ ಆದ್ರೂ ಅಷ್ಟೇ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಲೋನ್ ಅನ್ನೋದಾದ್ರೆ ಕೊಡ್ತಿದ್ದಾರೆ. 2 ಅಪ್ಲಿಕೇಶನ್ ಮಾತ್ರ ಬೆಂಕಿ ಅಪ್ಲಿಕೇಶನ್ಸ್ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದ್ರೆ ಕೊಟ್ಟಿರ್ತೀನಿ. ಬೇಗ ಜಾಯ್ನ್ ಅನ್ನೋದಾದ್ರೆ ಹಾಗೆ ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದ್ರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದ್ರೆ ಮಾಡ್ತಿರ್ತೀನಿ. ಫ್ರೆಂಡ್ಸ್ ಇನ್ನು ಅಪ್ಲಿಕೇಶನ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತಂದ್ರೆ ನಿಮ್ಮ ಪ್ಲೇ ಸ್ಟೋರ್ಗೆ ಬಂದ್ಬಿಟ್ಟು ಗೂಗಲ್ ಪೇ ಅಥವಾ ಜಿಪೇ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ಈ ಅಪ್ಲಿಕೇಶನ್ ಅನ್ನೋದಾದ್ರೆ ಸಿಗುತ್ತೆ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ತುಂಬಾ ಜನದ ಕಡೆ ಈ ಅಪ್ಲಿಕೇಶನ್ ಇದ್ದೇ ಇರುತ್ತೆ, ಆದ್ರೆ ಈ ಒಂದು ಟ್ರಿಕ್ ಅನ್ನೋದಾದ್ರೆ ಗೊತ್ತಿರೋದಿಲ್ಲ. ಇದೇ ತರ ಟ್ರಿಕ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.